ಹಾಯ್ ಹಲೋ ನಮಸ್ಕಾರ. ಮಿಕ್ಸ್ಡ್ ಅಪ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಡಾಕ್ಯುಮೆಂಟ್ರಿನ ರಿವ್ಯೂ ಅಂತೂ ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ತಿಳಿಸ್ತಾ ಇದ್ದೀನಿ ಏನು ಅಂತಂದರೆ ಅದನ್ನು ವೀಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಮಾತ್ರ. ಇಲ್ಲ ಅಂತಂದರೆ ಇಂಪ್ರೂವ್ ಮಾಡ್ಕೊಳ್ಳೋ ಅಂತ ಕಮೆಂಟಲ್ಲಿ ಹೇಳಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ಒನ್ ಆಫ್ ದ ಗ್ರೇಟೆಸ್ಟ್ ಡೈರೆಕ್ಟರ್ ಆಫ್ ಆಲ್ ಟೈಮ್, ಒನ್ ಆಫ್ ದ OG ಡೈರೆಕ್ಟರ್, ಬೇರೆ ಯಾರೂ ಅಲ್ಲ, ನಮ್ಮ ರಾಜಮೌಳಿ ಅವರು. ಅವ್ರದ್ದು ನೆಟ್ಫ್ಲಿಕ್ಸ್ ಅವರು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ಅದರಲ್ಲಿ ಅವರು ಮತ್ತು ಅವರ ಜೊತೆ ಆ್ಯಕ್ಟ್ ಮಾಡಿದವರು ಆ್ಯಂಡ್ ಅದರ್ ಡೈರೆಕ್ಟರ್ಸ್ ಲೈಕ್ ಹಾಲಿವುಡ್ ಡೈರೆಕ್ಟರ್ಸ್ ಜೇಮ್ಸ್ ಕ್ಯಾಮ್ರಾನ್, ರೂಸೋ ಅವರು ಮತ್ತು ಅವರ ಫ್ಯಾಮಿಲಿ ಆ್ಯಂಡ್ ಇವ್ರ ಜೊತೆ ಮಾಡಿರೋ ಆ್ಯಕ್ಟರ್ಸ್ ಲೈಕ್ ಪ್ರಭಾಸ್, NTR, ರಾಮ್ ಚರಣ್ ಅವರು ಏನು ಹೇಳಿದ್ದಾರೆ ಮತ್ತು ಯಾವ ರೀತಿ ಅವರು ಬಂದಿದ್ದಾರೆ ಫಸ್ಟ್ ಫಿಲಮಿಂದ ಲಾಸ್ಟ್ ಫಿಲಮ್ವರೆಗೂ, ಅವ್ರ ಬಗ್ಗೆ ಪ್ರತಿಯೊಂದು ವಿಚಾರನ ತಿಳಿಸಿದ್ದಾರೆ. ಅವರ ಫಿಲಮ್ ಮೇಕಿಂಗ್ ಯಾವ ರೀತಿ ಇರುತ್ತೆ, ಅವರ ಯೋಚನಾ ಶಕ್ತಿ ಯಾವ ರೀತಿ ಇರುತ್ತೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು, ಅವ್ರು ಏನೇನು ಅವರಿಗೆ ಸಹಾಯ ಮಾಡ್ತಾರೆ, ಅಂದರೆ ಮೀನ್ಸ್ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಒಂದು ಇರಬೇಕು. ಆದರೆ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಅವರ ಹೆಂಡತಿಯ ಡಿಸೈನರು, ಕಾಸ್ಟ್ಯೂಮ್ ಡಿಸೈನರು, ಅವರ ಮಗ ಲೈನ್ ಪ್ರೊಡ್ಯೂಸರು, ಮತ್ತು ಅವರ ತಂದೆ ರೈಟರು, ಅವರ ತಮ್ಮನ ಅಣ್ಣನ ಬ್ರದರು ಅವರು ರೈಟರು, ಇನ್ನೊಬ್ಬ ಬ್ರದರ್ ಮ್ಯೂಸಿಷಿಯನ್ನು ಮ್ಯೂಸಿಕ್ ಕಂಪೋಸರು. ಆ ರೀತಿ ತುಂಬ ಅವರ ಫ್ಯಾಮಿಲಿನೇ ಅವರ ಬೆನ್ನಿಂದ ನಿಂತು ಸಪೋರ್ಟ್ ಮಾಡಿರೋ ಇದ್ರ ಬಗ್ಗೆ ಅವರು ಅಲ್ಲಿ ಆ ಡಾಕ್ಯುಮೆಂಟ್ರಿಯಲ್ಲಿ ಹೇಳಿದ್ದಾರೆ. ಅದು ಬಿಟ್ಟು ಇನ್ನೇನು ಅಂಥದ್ದು ಹೇಳಿದ್ದಾರೆ ಅಂದರೆ ನನ್ನ ಪ್ರಕಾರ ಏನೂ ಇಲ್ಲ. ಅದೇ ಡಾಕ್ಯುಮೆಂಟ್ರಿ ಅಂದ್ರೆ ಅಷ್ಟೇ ಅಲ್ಲ. ಬಟ್ ನೀವು ಅಂದ್ಕೊಂಡು ಡಾಕ್ಯುಮೆಂಟ್ರಿ ಅಂದರೆ MS ಧೋನಿ ಅನ್ಟೋಲ್ಡ್ ಸ್ಟೋರಿ ಆ ಲೆವೆಲಿಗಿರಲ್ಲ. ಜಸ್ಟ್ ಒಬ್ಬ ಡೈರೆಕ್ಟರ್ಗೆ ಯಾವ ರೀತಿ ಡಾಕ್ಯುಮೆಂಟ್ರಿ ಕೊಡ್ಬೋದು ಅಷ್ಟು ಕೊಟ್ಟಿದ್ದಾರೆ. ಯಾರ್ಯಾರು ನೋಡಿಲ್ವೋ ಪ್ಲೀಸ್ ಹೋಗಿ ನೋಡಿ, ನೆಟ್ಫ್ಲಿಕ್ಸಲ್ಲಿ ಅವೈಲೇಬಲ್ ಇದೆ. ನೋಡಿರೋರು ನಿಮಗೆ ಯಾವ ರೀತಿ ಅನಿಸಿದೆ ಪ್ಲೀಸ್ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಂದೇನಾದರೂ ತಪ್ಪು ಮಾತಾಡಿದರೆ ಪ್ಲೀಸ್ ಕ್ಷಮಿಸ್ಬಿಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.